ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹಾಯ್ ಮಾಡು. ನಮಸ್ಕಾರ. ಹೇಳು. ಫ್ರೆಂಡ್ಸ್, ಇವತ್ತು ಡಾಕ್ಟರ್ಸ್ ಡೇ ಇತ್ತು. ಹೀಗಾಗಿ ಸ್ಕೂಲಲ್ಲಿ ಅವಳಿಗೆ ಇದೆಯಾ? ಈ ಕಿಟ್ಟನ್ನು ಡಾಕ್ಟರ್ ಕಿಟ್ಟನ್ನು ತೊಗೊಂಡು ಬಾ ಅಂತ ಹೇಳಿದರು. ಹಾಗೆ ನೀವೇನು ಕಾಸ್ಟ್ಯೂಮ್ ಹಾಕಿ ಕಳಿಸ್ತೀರಾ ಹಾಕಿ ಕಳಿಸಿ ಅಂತ ನಾನಿಲ್ಲಿ ವೈಟ್ ಅವಳದು ಚುಡಿ ಇತ್ತು, ಆ ವೈಟ್ ಚುಡಿನ ಅವಳಿಗೆ ಹಾಕಿ ಕಳಿಸಿದ್ದೆ. ಹಾಗೆ ರೆಡ್ ಕಲರ್ ಪೇಪರಲ್ಲಿ ಪ್ಲಸ್ ಮಾರ್ಕನ್ನು ಮಾಡಿ ಕಳಿಸಿದ್ದೆ ನಾನು ಸಿಂಪಲ್ಲಾಗಿ ಅವಳು ಸ್ಕೂಲ್ಗೆ ಹೋದಕ್ಕೆ ಆದಮೇಲೆ ನಾನು ನಾಷ್ಟ ಮಾಡ್ತಾಯಿದ್ದೀನಿ. ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಾಷ್ಟ ಮಾಡೋಣ ಅಂತ. ಅವಳಿಗೂ ಕೂಡ ಬೆಳಗ್ಗೆ ನಾನಿವತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಹಾಗೆ ಈ ದೋಸೆ ಮಾಡಿದ್ದೆ. ನಾನು ದೋಸೆನ ಅವಳಿಗೆ ಬಾಕ್ಸಿಗೆ ಕಟ್ಟಿದ್ದೀನಿ. ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯನ ತಿನ್ನಿಸ್ಬಿಟ್ಟು ಕಳಿಸ್ದೆ ನಾನು. ದೋಸೆ ಜೊತೆ ಇದು ಉತ್ತಪ್ಪದ ಜೊತೆಗೆ ಅವಳು ಸಾಸ್ ತಿಂತೀನಿ ಅಂದ್ಲು. ಹಾಗಾಗಿ ನಾನು ಇವತ್ತು ಚಟ್ನಿ ಮಾಡಲಿಲ್ಲ. ನಾನು ಒಬ್ಳಿಗೋಸ್ಕರ ಎಲ್ಲಿ ಮಾಡೋದು ಅಂತ ಹೇಳಿ ನಾನಿಲ್ಲಿ ಈ ರೀತಿ ಚಟ್ನಿ ಪುಡಿ ಹಾಕಿಬಿಟ್ಟು ತುಪ್ಪ ಹಾಕಿ ಬೆನ್ಸ್ಕೊತಾ ಇದ್ದೀನಿ. ನಾನು ಕೂಡ ನೋಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸಾಸ್ ಜೊತೆಗೆ ತಿಂದು ನೋಡಿದೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಮಗಳು ತಿಂತಿರ್ತಾಳೆ ಸಾಸು, ಅವಳಿಗೆ ಯಾವುದ್ರಲ್ಲಾದರೂ ಸಾಸ್ ಹಾಕ್ಕೊಡಿ ಇಷ್ಟಪಟ್ಟು ತಿಂತಾಳೆ. ಅದು ಖಾರ ಆದಾಗ ಮಾತ್ರ ಅದನ್ನು ಬಿಡೋದವಳು, ಅಲ್ಲಿ ತನಕ ಅದನ್ನ ಬಿಡೋದಿಲ್ಲ. ನೋಡೋಣ ಅಂತ ನಾನು ಸ್ವಲ್ಪ ಸಾಸನ್ನು ಹಾಕ್ಕೊಂಡಿದ್ದೆ ಪ್ಲೇಟ್ಗೆ. ನನಗೆ ಅಷ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ. ನನಗೆ ಈ ಚಟ್ನಿ ತುಪ್ಪನೇ ರುಚಿಯಾಗಿತ್ತು. ಈ ದೋಸೆನ ತಿಂದುಬಿಟ್ಟು ಮನೇಲಿ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿತ್ತು, ಅದೆಲ್ಲ ಕೆಲಸ ಮಾಡಿಕೊಂಡೆ. ಯಾಕಂದರೆ ಅರ್ಧ ಕೆಲಸ ಆಗಿತ್ತು ಮಗಳು ಸ್ಕೂಲ್ಗೆ ಹೋಗುವಾಗ, ಇನ್ನು ಅರ್ಧ ಬಾಕಿ ಉಳಿದಿತ್ತು. ನಾಷ್ಟ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಾನು, ಅದೆಲ್ಲ ತಕ್ಕೊಂಡೆ. ನೀರು ಬೇರೆ ಬಂದಿರಲಿಲ್ಲ ಮೊನ್ನೆ, ಹೀಗಾಗಿ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು. ಹಾಗೆ ಹೊರಗಡೆ ಹೋದರೆ ಗಾಳಿ ಜಾಸ್ತಿ ಇತ್ತು, ಹೀಗಾಗಿ ನಾನು ಟೆರಸಲ್ಲಿ ಬಟ್ಟೆಗಳನ್ನ ಒಣಾಕಲಿಲ್ಲ. ಇಲ್ಲೇ ಸೈಡ್ಗೆ ಜಾಗ ಇದೆ, ಅಲ್ಲಿ ಒಣಾಕಿದೆ. ತುಂಬ ಗಾಳಿ ಇತ್ತು, ಮಳೆ ಬರೋ ಥರ ಇದೆ, ಬಟ್ ಮಳೆ ಆಗ್ತಾನೇ ಇಲ್ಲ. ಇದಿಷ್ಟು ಕೆಲಸ ಎಲ್ಲ ಮುಗಿಸ್ಕೊಳೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಇವತ್ತು ನಮ್ಮನೆಯವರು ಊಟಕ್ಕೆ ಬರಲಿಲ್ಲ, ಅವ್ರಿಗೆ ಹೊರಗಡೆ ಊಟ ಇತ್ತಂತಿವತ್ತು. ಫೋನ್ ಮಾಡಿ ಹೇಳಿದ್ರು ಕಾಯಕ್ಕೆ ಹೋಗಬೇಡ ಊಟ ಮಾಡು ಅಂತ. ನಮಗೇನಂದರೆ ಮಧ್ಯಾಹ್ನ ಅವರು ಊಟಕ್ಕೆ ಬರೋದ್ರಿಂದ ಒಂದು ಅಭ್ಯಾಸ ಇದೆ, ಅವ್ರ ಜೊತೆಗೆ ಊಟ ಮಾಡೋದು. ಅವ್ರ ಜೊತೆಗಿದ್ದರೆ ಟಿ ವಿ ನೋಡಿಕೊಂಡು ಊಟ ಮಾಡೋಕ್ಕೆ ಬಿಡೋದಿಲ್ಲ. ಇವತ್ತು ನೋಡಿ ಅವರಿಲ್ಲ, ನಾನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಜಾರು ಅನಿಸ್ತಾಯಿತ್ತು ಒಬ್ಳಿಗೆ ಊಟ ಮಾಡೋದಕ್ಕೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಬಂದಳು. ಅವಳಿಗೇನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಮಖಾನ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಮಾಡೋಣ ಅಂತ ಸ್ವಲ್ಪ ತುಪ್ಪ ಮತ್ತು ಮಖಾನ ಹಾಕಿಬಿಟ್ಟು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡಬೇಕು. ಇದು ಗರಿ ಗರಿ ಆಗುತ್ತೆ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕು. ಹೆಲ್ತ್ಗೆ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಒಂದು ಫುಡ್ ಇದು. ಮಕ್ಕಳಿಗೆ ಇದನ್ನು ಕೊಡಲೇಬೇಕು. ಇದು ನೋಡಿ ಎಲ್ಲ ಫ್ರೈ ಮಾಡಿದೆ. ಈಗ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಈಗ ಇದಕ್ಕೇ 1 ಸ್ಪೂನು ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು 3 ಗೋಡಂಬಿ, ಒಂದು 3 ಬಾದಾಮಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಸಣ್ಣ ಊರಿನಲ್ಲೇ ಮಾಡಬೇಕು ಇದನ್ನು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆ ಒಂದು ಸ್ವಲ್ಪ ಶೇಂಗಾ, ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ಒಂಚೂರು ಫ್ರೈ ಮಾಡಬೇಕು. ಶೇಂಗಾ ನಾನು ಮೊದಲೇ ಹುರಿದಿದ್ದೆ, ಹೀಗಾಗಿ ಜಾಸ್ತಿ ಹುರಿಯಲ್ಲ ನಾನು. ಈಗ ನೋಡಿ ಗೋಡಂಬಿ ಮತ್ತು ಬಾದಾಮಿ ಹುರಿದಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮಗಳಿಗೆ ಮಾಡ್ತಾ ಇರೋದ್ರಿಂದ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿನೂ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ನಿಮಗೆ ಸಕ್ಕರೆ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಒಲೆನ ಸಣ್ಣಗಿಟ್ಕೊಳ್ಳಿ. ಇಟ್ಕೊಂಬಿಟ್ಟು ಈಗ ಹುರಿದಿರುವಂಥ ಮಖಾನನ ಇದಕ್ಕೆ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇದಕ್ಕೇನಂದರೆ ನೀವು ತುಪ್ಪದಲ್ಲೇ ನೀವು ಚಾಟ್ ಮಸಾಲ ಕೂಡ ಹಾಕ್ಬೋದು, ಬಟ್ ನಾನು ಚಾಟ್ ಮಸಾಲಾನ ಮೇಲೆಯಿಂದ ಉದುರಿಸ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಇದನ್ನು ಕೂಡ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ.
ನಿಮ್ಮ ರುಚಿಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೋಬೋದು. ನನ್ನ ಮಗಳಿಗೆ ನಾನು ಮಾಡ್ತಾ ಇರೋದ್ರಿಂದ ಆದಷ್ಟು ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿ ನಾನು ಬೇರೆ ಪಾತ್ರೆಗೆ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಆರಿದ ಮೇಲೆ ಮಗಳಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಈ ರೀತಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಅವಳು ಕೂಡ ಇಷ್ಟ ಇದೆಲ್ಲ. ಆದ್ರೇನಂದರೆ ಒಂದೆರಡು ತಿಂದುಬಿಟ್ಟು ಸಾಕು ಅಂತ ಅಂದ್ಲು. ಯಾಕೆ ಅಂತ ಕೇಳಿದ್ರೆ ಸ್ಕೂಲಲ್ಲೇನೋ ಗುಲಾಬ್ ಜಾಮೂನ್ ಕೊಟ್ಟಿದ್ರಂತ ಅವ್ರಿಗೆ. ಅದನ್ನೆಲ್ಲ ತಿಂದಿದ್ದೀನಿ, ನನಗೆ ಹೊಟ್ಟೆ ಜಾಸ್ತಿ ಹಸಿವಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ಒಂದು ಸ್ವಲ್ಪ ತಿಂದುಬಿಟ್ಟು ಹಾಗೆ ಇಟ್ಲವಳು. ಆಮೇಲೆ ತಿಂತೀನಿ ನಾನು, ಈಗ ಬೇಡ ನನಗೆ ಅಂತ ಹೇಳಿ. ಆದರೆ ಅವಳಿಗೆ ಈ ಥರದ್ದು ತುಂಬಾ ಇಷ್ಟ. ನೀವು ಇದ್ರ ಬದಲಾಗಿ ಮಂಡಾಳು ಕೂಡ ಮಾಡ್ಕೋಬೋದು. ಮಖಾನ ಬದಲಾಗಿ ಮಂಡಾಳನ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಎಲ್ಲ ಹಾಕಿರೋದ್ರಿಂದ ಚಟ್ಪಟ ಇರುತ್ತೆ, ಸ್ವಲ್ಪ ಹುಳಿ ಟೇಸ್ಟ್ ಕೂಡ ಇರುತ್ತೆ ಇದು. ಅವಳಿಗೆ ಏನಂದರೆ ಜ್ಯೂಸ್ ಬೇಕಾಗಿತ್ತು. ನಾನು ದಾಸವಾಳ ಹೂವನ್ನ ಅವಳಿಗೋಸ್ಕರ ಅಂತ ಎತ್ತಿಟ್ಟಿದ್ದೆ, ಕೆಂಪು ದಾಸವಾಳ. ಅದ್ರ ಜ್ಯೂಸ್ ಬೇಕು ಅಂತ ಅಂದ್ಲು. ಅದ್ರ ಜ್ಯೂಸನ್ನ ಟೀ ಥರ ಕೊಟ್ಟಿದ್ದೀನಿ ನಾನು, ಜ್ಯೂಸ್ ಅಲ್ಲ ಇದು, ಟೀ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಯಾಕಂದರೆ ಒಂದೇ ಸರಿಗೆ ತಣ್ಣಗಾಗಲ್ಲ ಅಲ್ಲ. ಸ್ವಲ್ಪ ಕೆಲವೊಂದು ಸರಿ ನಾನು ಬಿಸಿಯಾಗಿ ಕೊಡ್ತೀನಿ ಅವಳಿಗೆ, ಕೆಲವೊಂದು ಸರಿ ತಣ್ಣಗೆ ಕೊಡ್ತೀನಿ. ಇವತ್ತು ಬಿಸಿಯಾಗಿ ಕೊಟ್ಟಿದ್ದೆ ಟೀ ಥರ, ಅದನ್ನೇ ಕುಡಿದ್ಬಿಟ್ಟು ಈಗ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡೋದಕ್ಕೆ ಅಂತ ಕೂತಿದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿ ಸ್ವಲ್ಪ ಸಿಟ್ಟು ಬಂತವಳಿಗೆ. ನೀನು ವಿಡಿಯೋ ಮಾಡಬೇಡ ಅಂತ ಹೇಳಿದ್ಲು, ಆದರೂ ಕೂಡ ನಾನು ಹಿಡಿತಾ ಇದ್ದೆ. ಅದಕ್ಕೋಸ್ಕರ ಅವಳು ನೋಡಿ ಎದ್ದೋಗ್ಬಿಟ್ಲು, ಹೋಮ್ವರ್ಕೇ ಮಾಡಲ್ಲ ಅಂತ ಹೇಳಿ ಮತ್ತೆ ರಮಿಸ್ಬಿಟ್ಟು ಕರ್ಸ್ಕೊಂಡೆ ನಾನು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.